ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ಒಂದು 4 ಡೇಸ್ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಾರಿ ಅಂತ ಕೇಳ್ತಾ. ಸೊ ಜುಲೈ 4ನೇ ತಾರೀಕಿನ ವಿಡಿಯೋ ಇದು. ಸೊ ನನ್ನ ಮಗಳು ಹುಟ್ಟಿದ ದಿನ ಅವತ್ತು. ಅವಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅಂದರೆ ನಮ್ಮೂರಿನವರೇ. ಸೊ ಸ್ವಲ್ಪ ಮುಂಚೆನೇ ಕರೆದಿದ್ರೆ ಅವಳು ನೀಟಾಗಿ ರೆಡಿ ಮಾಡ್ತಾಯಿದ್ವಲ್ಲಂಟಿ, ಟೈಮ್ ಇದೆ ಆಲ್ರೆಡಿ ಅಂತ ಅವರೇ ರೆಡಿ ಮಾಡ್ತಾಯಿದ್ರು ನನ್ನ ಮಗಳನ್ನು. ನೋಡ್ತಾ ಇರ್ಬೋದು. ಡ್ರೆಸ್ ಯೆಲ್ಲೋ ಕಲರ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅವಳಿಗೆ, ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ. ಹಾಗೆ ರೆಡಿ ಯಾವ ರೀತಿ ಮಾಡ್ತಾಯಿದ್ದಾರೆ, ನಾನು ಯಾವ ರೀತಿ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ನೀಟಾಗಿ ಮುಂದೆ ಒಂದು ಸೈಡ್ ಆ ಸೈಡ್ ಈ ಸೈಡ್ ಎಲ್ಲ ಎಣ್ದು ಯಾವತ್ತೂ ಜಡೆ ಹಾಕಿಲ್ಲ ಅವಳಿಗೆ. ಸೊ ಇವತ್ತು ಅವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ಅವಳು ಏನೋ ಒಂದು ಮಾಡ್ತಾರೆ ಇವತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ಟು ಲಾಸ್ಟ್ ಎಂಡಿಂಗಲ್ಲಿ ನೋಡಿ, ನಾವು ರೆಡಿ ಮಾಡಿ ಕೂರಿಸಿದ್ಮೇಲೆ ನಂದೇ ದೃಷ್ಟಿ ಬೀಳಬೇಕು ಆ ಥರ ಇದ್ದಾಳೆ. ನನ್ನ ಮಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾಳ ಅಂತ ನನಗೆ ಡೌಟ್ ಬರಬೇಕು, ಆ ಥರ ರೆಡಿ ಮಾಡಿದರು ಕೂಡ. ಸೊ ಎಲ್ಲ ಆದಮೇಲೆ ಹೇರ್ ಸ್ಟೈಲ್ ಎಲ್ಲ ಮುಗಿದ್ಮೇಲೆ ಮೇಕಪ್ಗೆ ನಿಂತಿದ್ರು. ಸೊ ನಮ್ಮ ಏಜಲ್ಲಿ ನಾವು ಕ್ರೀಮ್ ಹಚ್ತಾ ಇರಲಿಲ್ಲ, ಪೌಡರ್ ಹಚ್ತಾ ಇರಲಿಲ್ಲ. ಸೊ ಒಂದು ಸ್ಟಿಕ್ಕರ್ ಕೂಡ ಇಡ್ತಾ ಇದ್ವಾ ಇಲ್ವಾ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಸೊ ಇವಾಗ ನೋಡಿ ಅವಳಿಗೆ ಫೌಂಡೇಶನ್ ಆಗಿರ್ಬೋದು, ಅಥವಾ ಮೇಲ್ಗಡೆ ಕ್ರೀಮ್ ಆಗಿರ್ಬೋದು, ಹಾಗೆ ಕಾಜಲ್ ಆಗಿರ್ಬೋದು, ಐಬ್ರೋಸ್ಗೆ ಐಬ್ರೋ ಪೆನ್ಸಿಲ್ ಹಚ್ಚೋದಾಗಿರ್ಬೋದು, ಎಲ್ಲ ಲಿಪ್ಸ್ಟಿಕ್ ಹಾಕೋಗಿರ್ಬೋದು. ಈಗಿನ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಎಲ್ಲ ರೀತಿಯೂ ಮೇಕಪ್ದು ಗೊತ್ತಿರುತ್ತೆ. ಅದರಲ್ಲೂ ಇಲ್ಲಿ ಮೇಕಪ್ ಮಾಡ್ತಾಯಿರೋ ಹುಡುಗಿಗಂತೂ ಪ್ರತಿಯೊಂದು ಗೊತ್ತಿದೆ. ಆಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ಲು ಮಗಳಿಗೆ ಆಲ್ರೆಡಿ, ಯಾವುದನ್ನು ಎಲ್ಲಿ ಹಚ್ಚಬೇಕು, ಯಾವ ರೀತಿ ಮಾಡಬೇಕು ಅಂತಲೇ. ಆಮೇಲೆ ಸ್ವಲ್ಪ ಕಪ್ಪೇನಿದೆ ಹಣೆಗೆ ಹಾಕೋದು, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಅಂತ ಪೌಡ್ರ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಆಕೆನೇ ಎಲ್ಲ ರೆಡಿ ಮಾಡಿ ಸೈಡಿಗೆ ನಿಲ್ಲಿಸಿ ಇವಾಗ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಅಲ್ಲೆಲ್ಲ ಕ್ಯಾಂಡಲ್ಸ್ನ ಹಚ್ತಾ ಇದ್ದಾರೆ. ಬೇಡ, ಅದು ಹಚ್ಚುತ್ತಾ ಇರಲಿಲ್ಲ, ಬೇಡ ಬಿಡಿ ಈಗ ಸದ್ಯಕ್ಕೆ ಇರೋದ್ರಲ್ಲೇ ಮಾಡಿ ಅಂತ ಹೇಳಿದರೆ, ಒಂದೇ ಸಲ ಆಂಟಿ ಬರ್ತಡೇ ಮಾಡ್ಕೊಳ್ಳೋದು, ಡೈಲಿ ಮಾಡ್ಕೊಳ್ಳಲ್ಲ, ಮಾಡ್ಕೊಳ್ಳುವಾಗ ನೀಟಾಗಿ ಮಾಡ್ಕೊಬೇಕು ಅಂತ ಅವರೇ ಎಲ್ಲ ರೀತಿ ರೆಡಿ ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ದೀರಾ, ಕ್ಯಾಂಡಲ್ಸ್ನ ಒಂದು ಸೈಡಿಂದ ಆ ಸೈಡ್ ಈ ಸೈಡ್ ಎಲ್ಲ ದೀಪಗಳನ್ನ ಹಚ್ಚಿ ಮಧ್ಯದಲ್ಲೆಲ್ಲ ಕ್ಯಾಂಡಲ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಕೇಕಿಗೆ ಆ ಕಡೆ ಈ ಕಡೆ ಎಲ್ಲ ಹೂವುಗಳಿಂದ ಡೆಕೋರೇಟ್ ಮಾಡಿದ್ದಾರೆ. ನಾವು ಮಾಡ್ತಾಯಿದ್ವಿ, ಪ್ರತಿ ವರ್ಷ ಏನೋ ಒಂದು ಟೇಬಲ್ ಇಡಬೇಕು, ಅದ್ರ ಮೇಲೆ ಒಂದು ಕೇಕ್ ಇಟ್ಟು ಹಾಗೆ ದೀಪ ಹಚ್ಚಿ ಒಂದು ಕೇಕ್ ಕಟ್ ಮಾಡಿಸಿ ಯಾರೆಲ್ಲ ಬಂದಿರ್ತಾರೆ ಫ್ರೆಂಡ್ಸು ಅವ್ರಿಗೆಲ್ಲ ಕೇಕ್ ಕೊಡಿಸಿ ಸೆಲೆಬ್ರೇಟ್ ಮಾಡ್ತಾಯಿದ್ದು. ಬಟ್ ಈ ಸಲ ಸ್ಪೆಷಲಾಗಿ ಫ್ರೆಂಡ್ಸ್ ಎಲ್ಲ ಬಂದು ಮುಂಚೆನೇ ರೆಡಿ ಮಾಡ್ತಾಯಿದ್ರು. ಸೊ ಅವರು ರೆಡಿ ಮಾಡುವಾಗ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಸೈಡಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಅವ್ರಿಗೆ ಯಾವ ರೀತಿ ಬೇಕು, ಈ ಬರೋದು ಒಂದೇ ದಿನ, ವರ್ಷದಲ್ಲಿ ಒಂದೇ ದಿನ, ಆ ಒಂದಿನವೂ ನಾವು ಹಾಳು ಮಾಡೋದು ಬೇಡ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡಲಿ ಅಂತ. ಹೇಳು ಡಿಂಪಣ್ಣ, ನೀನು ಬರ್ತಡೇ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ? ವರ್ಷದಲ್ಲಿ ಬರೋ ಒಂದೇ ಒಂದು ಖುಷಿ ದಿನ ಅಂದ್ರೆ ಹುಟ್ಟಿದಬ್ಬ, ಬರ್ತಡೇ. ಆಮೇಲೆ ಬರ್ತಡೇ ಬರುವ ಖುಷಿ ಯಾವತ್ತೂ ಬರಲ್ಲ, ಯಾವಾಗಲೂ ಬರಲ್ಲ. ಯಾಕೆ? ಹಬ್ಬಗಳಲ್ಲಿ ಬಟ್ಟೆ ತಂದಿಕ್ಕಲ್ವಾ, ಅವಾಗ ಬರಲ್ವಾ? ಈ ಕೇಕ್ ಬರ್ಬೋದು, ಆದ್ರೆ ಅವ್ರ ಬರ್ತಡೇ ಖುಷಿಲಿ ಹಬ್ಬದ ಲೆಕ್ಕ ಬರಲ್ಲ. ಹುಟ್ಟಿದ್ದು ನಮಗೆ ಖುಷಿ ಕೊಡೋದು. ನೀವು ಹುಟ್ಟಿದ್ದು ಅಂತ. ಯಶೋ, ನಿನ್ನ ಪ್ರಕಾರ? ಅದೇ ಬರ್ತಡೇ ಅಂದ್ರೇನೆ ನಮಗೆ ಸ್ಪೆಷಲ್ ಡೇ. ಹೆಚ್ಚದ ಸ್ಪೆಷಲ್ ಡೇ ಅಂದ್ರೇನೆ ನಮ್ಮ ಬರ್ಡೇ. ಯಾವಾಗಲೂ ಕೊಡೋ ಖುಷಿ ಈ ಬರ್ತಡೇ ಕೊಡುತ್ತೆ. ಬ್ಲಾಸ್ಟ್ ಹ್ಯಾಪಿನೆಸ್ ಕೊಡುತ್ತೆ. ನಿಮ್ಮ ಬರ್ತಡೇ ದಿನ ಕೊಡುತ್ತಾ? ನಿಮ್ಮ ಫ್ರೆಂಡ್ಸ್ ಬರ್ತಡೇ ಅಂದಿದ್ದಿನ ಖುಷಿ ಕೊಡುತ್ತಾ? ನಮ್ಮ ಫ್ರೆಂಡ್ಸ್ ಬರ್ಡೇ ಯಾರ ಬರ್ಡೇನೇ ಆಗಲಿ, ಅದು ಒಂದು ಎಂಜಾಯ್ಮೆಂಟ್, ಹ್ಯಾಪಿನೆಸ್ ಎಲ್ಲ ಇರುತ್ತೆ. ಆದ್ರೆ ಕೇಕ್ ಅಕಡೆ ಮಾಡೋದು ಹಂಗೆ HB ಅಂತ ಬರಿ, HB ಬೇಡ, ಡಿ ಬರಿ, ಇಲ್ಲಿ ಬರಿ, ಯಾಕೆ ಅಲ್ಬೇಡ, ಅಲ್ಬೇಡ, ಇಲ್ಲಿ ಬರೀತಾ ನೀವು ಜಾಸ್ತಿ ಸ್ಪೇಸ್ ಐತೆ. ಇಲ್ಲಿ ಏನಾರ ಬಿಡು ಸಾಕು.
ಸೊ ನೋಡಿದ್ರಲ್ವ ಇವಾಗ ಲಾಸ್ಟ್ ಫೈನಲಾಗಿ ರೆಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಅದನ್ನು ಕ್ಯಾಂಡಲ್ಸ್ ಎಲ್ಲ ಒಂದೊಂದು ಸ್ವಲ್ಪ ಪೇಪರ್ನ ಇಟ್ಟು ಆ ಪೇಪರ್ ಮೇಲೆ ಕ್ಯಾಂಡಲ್ಸ್ನ ಅಂಟಿಸಿ ಇಟ್ಟು ಆ ನಂತರ ನನ್ನ ಮಗಳು ಕೈಲೇ ಕ್ಯಾಂಡಲ್ಸ್ ಹಚ್ಚುತ್ತಾಯಿದ್ರು. ಎಲ್ಲರೂ ಕ್ಯಾಂಡಲ್ಸ್ನ ಹಚ್ಚಿದ ಮೇಲೆ ಅದನ್ನು ಆಫ್ ಮಾಡಿ ಆ ನಂತರ ಕೇಕ್ ಕಟ್ ಮಾಡ್ತಾರೆ. ಆ ಥರ ಮಾಡಬಾರ್ದು. ಈ ಥರ ಮಾಡಿದ್ರೇ ಅದಕ್ಕೊಂದು ಲುಕ್ಕು. ನಮ್ಮ ಬರ್ತಡೇ ಯಾವ ರೀತಿ ಯಾವುದೇ ಕಾರಣಕ್ಕೂ ವೈಬ್ರೇಟ್ ಅಂದರೆ ಬೆಳಕು ಕೊಡೋ ಥರ ಇರಬೇಕು. ಅದನ್ನ ಆಫ್ ಮಾಡಿ ಕತ್ಲು ಮಾಡ್ಕೊಳ್ಳೋದು ಬೇಡ. ನಾವು ಫುಲ್ ಕತ್ಲೆಯಿಂದ ಬೆಳಕಿಗೆ ಬರೋಣ ಅಂತ ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿಸಿ ಆ ನಂತರ ಅದನ್ನು ಕ್ಯಾಂಡಲ್ ಬೆಳಕಿನಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನನಗೂ ಕೂಡ ಇದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾಕಂದರೆ ಕತ್ಲಿನಲ್ಲಿ ಬೆಳಕು ಹಚ್ಚೋ ಈ ಥರ ಕ್ಯಾಂಡಲ್ಸ್ನ ಹಚ್ಚಿ ಬೆಳಕು ತಂದು ಆನಂತರ ಕೇಕ್ ಕಟ್ ಮಾಡೋದು ತುಂಬ ಚೆನ್ನಾಗಿರುತ್ತಲ್ಲ. ನನ್ನ ಮಗಳು ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತು. ಇನ್ನೂ ಫೈನಲಾಗಿ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ಇವಾಗ ನೋಡಿ ಯಾವ ರೀತಿ ರೆಡಿ ಮಾಡಿದ್ದಾರೆ ಫೈನಲ್ ಲುಕ್ ಅಂತ. ಸೊ ಮೇಣದ ಬತ್ತಿನ ಯಾರೇ ಆದರೂ ಕೂಡ ಈಗ ನಾವು ಕೇಕ್ ಕಟ್ಸ್ ಮಾಡಬೇಕಾದ್ರೆ ಆ ಮೇಣದ ಬತ್ತಿನ ಹಚ್ಚಿ ಅದನ್ನು ಉರುಪಿಸಿ ಆಫ್ ಮಾಡಿಸಿ ಆನಂತರ ಕೇಕ್ ಕಟ್ ಮಾಡಿಸ್ತಾರೆ. ಆ ರೀತಿ ಮಾಡಬೇಡಿ. ದೀಪನ ಹಚ್ಚಿಸಿ ಅದರಿಂದ ಬೆಳಕು ತಂದು ಆನಂತರ ಕೇಕ್ನ ಕಟ್ಸ್ ಮಾಡಿಸಿ. ಈ ಥರ ಮಾಡೋದ್ರಿಂದ ಅವ್ರು ಹುಟ್ಟಿದ್ದು ನಮಗೆ ಬೆಳಕು ತರೋ ಥರ ಇರಬೇಕು. ನಮ್ಮ ಜೀವನಕ್ಕೆ ಅವರ ಜೀವನಕ್ಕೆ ಬೆಳಕು ತರೋ ಥರ ಇರಬೇಕು ಹೊರತು ಅದನ್ನು ಆಫ್ ಮಾಡಿ ಕತ್ಲೆ ತರೋ ಥರ ಇರಬಾರ್ದು. ಸೊ ಲಾಸ್ಟ್ ಫೈನಲ್ ಬಂದು ಮಕ್ಕಳೆಲ್ಲ ಯಾವ ರೀತಿ ಬರ್ತಡೇ ಸೆಲೆಬ್ರೇಟ್ ಮಾಡಿದರು ಅನ್ನೋದು ಕೂಡ ಇರುತ್ತೆ. ಈ ಬರ್ತಡೇಗೆ ಸಾಂಗ್ ಕೂಡ ಪ್ಲೇ ಮಾಡಿದ್ದಾರೆ. ಸೊ ಫೈನಲಿ ಸಾಂಗ್ ಕೂಡ ನಾನು ಫಸ್ಟ್ ಟೈಮ್ ಇದನ್ನು ಕೇಳ್ತಾ ಇರೋದು. ನನಗೆ ಅರ್ಥ ಆಗಿದ್ರಲ್ಲಿ ನಾವು ಹುಟ್ಟಿದ ದಿನ ಪುಣ್ಯ ದಿನ, ಆ ದಿನ ಸಾರ್ಥಕತೆಯಿಂದ ಬದುಕಬೇಕು, ಬೆಳಕು ತರೋ ಥರ ಇರಬೇಕು, ಅದಕ್ಕೋಸ್ಕರ ನಾವು ಶ್ರಮಿಸೋಣ ಅನ್ನೋ ಥರ ಸಾಂಗ್ ಅರ್ಥ ಆಯಿತು ನನಗೆ. ಬಟ್ ನಿಮಗೆ ಯಾವ ರೀತಿ ಅರ್ಥ ಆಯಿತು ಅನ್ನೋದು ನನಗೆ ಹಿಂದಿ ಸರಿಯಾಗಿ ಗೊತ್ತಿಲ್ಲ. ಬಟ್ ತಿಳ್ಕೊಂಡಿರೋ ಹಿಂದಿನಲ್ಲಿ ನನಗೆ ಅರ್ಥ ಆಗಿದ್ದು ಅಷ್ಟೇ. ನಿಮಗೇನಾದರೂ ಅರ್ಥ ಆಗಿದ್ದರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ ಆ ಸಾಂಗ್ನ ಅರ್ಥನ. ಸೊ ನಂತರ ನನ್ನ ಮಗಳು ಬರ್ತಡೇದೆಲ್ಲ ಸೆಲೆಬ್ರೇಷನ್ ಮುಗಿತಾ ಬಂತು. ಲಾಸ್ಟಲ್ಲಿ ಎಲ್ಲರೂ ಕೂಡ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರೇ ಒಂದೊಂದು ಪೀಸ್ನ ಕೇಕ್ ತಿನ್ನಿಸ್ತಾ ಆಕೆ ಅವ್ರ ಫ್ರೆಂಡ್ಸಿಗೆಲ್ಲ ತಿನ್ನಿಸ್ತಾ ಫೋಟೋಸ್ ಕೂಡ ತೆಕ್ಕೊಂಡ್ರು. ಸೊ ಅವ್ರ ಸೆಲೆಬ್ರೇಷನ್ ನೋಡಲಿಕ್ಕೆ ನಮಗೊಂಥರ ಖುಷಿ ಆಗ್ತಾಯಿತ್ತು. ಈ ಸಲ ಮಾತ್ರ ನನ್ನ ಮಗಳದ್ದು ಬರ್ತಡೇ ಅವರು ಫ್ರೆಂಡ್ಸ್ ಯಾವ ರೀತಿ ಹೇಳಿದ್ರು ಅದೇ ರೀತಿ ನಡೆದಿದೆ. ಸೊ ತುಂಬ ಚೆನ್ನಾಗಿ ನಡೆದಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾವ ರೀತಿ ಅಂತ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸೊ ಈ ನನ್ನ ಮಗಳು ಡ್ರೆಸ್ ಆಗಿರ್ಬೋದು, ಫಸ್ಟ್ ಟೈಮ್ ಈ ಕಲರ್ ಅವ್ರಿಗೆ ಪರ್ಚೇಸ್ ಮಾಡಿರೋದು. ಇದಕ್ಕೂ ಮುಂಚೆ ನಾವು ಈ ಕಲರ್ ಡ್ರೆಸ್ಸಸ್ ಹಾಗೆಯೇ ತುಂಬ ಜನ ಇನ್ವೈಟ್ ಕೂಡ ಮಾಡಿದ್ರು ಯಜಮಾನರು. ಅಂದರೆ ಅವರು ಕೆಲಸ ಮಾಡೋವಂಥ ಜಾಗದಲ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರಿಗೆಲ್ಲ ಅಡುಗೆ ಮಾಡಿ ಊಟಕ್ಕೆಲ್ಲ ಹಾಕಿದ್ದು ಕೂಡ ಆಯಿತು. ಊಟಕ್ಕೆ ಅಂತ ಕುತ್ಕೊಂಡ್ಮೇಲೆ ಎಷ್ಟು ಜನ ಇದ್ದೀವಿ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಆಲ್ರೆಡಿ ಒಂದು 12ರಿಂದ 13 ಜನ ಇದ್ವಿ ಅಂತ ಹೇಳ್ಬೋದು. ಎಲ್ಲರೂ ಫ್ರೆಂಡ್ಸು, ನಮ್ಮ ಯಜಮಾನ್ರು ಫ್ರೆಂಡ್ಸು. ಸೊ ಮಕ್ಕಳೆಲ್ಲ ಕೇಕ್ ಇಸ್ಕೊಂಡು ಆಗಲೇ ಹೋಗ್ಬಿಟ್ರು. ಊಟಕ್ಕೆಲ್ಲ ಇರಲಿಲ್ಲ. ಮಕ್ಕಳೆಲ್ಲ ಹೋದರು, ದೊಡ್ಡವ್ರಿಗಷ್ಟೇ ಊಟದ ವ್ಯವಸ್ಥೆ ಇತ್ತು. ಸೊ ನನ್ನ ಮಗಳು ಬರ್ತಡೇ ಯಾವ ರೀತಿ ಇತ್ತು ಅನ್ನೋದನ್ನು, ಹಾಗೆ ಯಾವ ರೀತಿ ನಡೀತು, ನಿಮ್ಮ ಕಡೆ ಯಾವ ರೀತಿ ನಡೀತಿ ಅಂತ ತಿಳಿಸಿ.